ತಿಳ್ಕೊಂಡು ಮಾಡಿದ್ರು. ನಂತರ ಮಳೆಯಾಗಿ ಏನು ನೀರು ಬರ್ತೇ ಇತ್ತು, ಅವಾಗ ಮತ್ತೆ ಸರ್ಕಾರ ನಿರ್ಣಯ ತೆಗೆದುಕೊಂಡು ಅವಳಿ ಜಿಲ್ಲೆಯ ರೈತರಿಗೆ ಬಿತ್ತನೆ ಮಾಡಿರ್ತಕ್ಕಂಥ ಮುಂಗಾರು ಬೆಳೆಗೆ ಅನುಕೂಲ ಆಲೆ ತಿಳ್ಕೊಂಡು ನೀರನ್ನು ಹರಿಸಿದ್ದಾರೆ. ಸುಮಾರು 500ಕ್ಕೂ ಮೇಲೆ ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸ್ಬೇಕು. ಯಾಕಂದ್ರೆ ಅಂತಂದ್ರೆ ಹೆಚ್ಚಿನ ಪ್ರಮಾಣ ಹರಿಸೋದ್ರಿಂದ ಕಾಲುವೆ ಕೊನೆ ಅಂಚಿನವರೆಗೆ ನೀರು ತಲುಪ್ತಾವೆ. ಕೃಷಿಗೆ ನಮಗೆ ಟ್ಯಾಂಕರ್ಲೆ ಕುಡಿಬೇಕಾಗಿದ್ದು ಇದು ನೀರು ಬರ್ಲಿಕ್ಕೆ. ಇದು ನೀರು ಬಂದಾಗ ಹಿಡಿದು ಎಲ್ಲ ಬೆಳೆನೂ ತೊಡೆ ಉಳಿಸ್ಕೊಂಡೆವು, ನಮ್ಮ ದನಕರ ಉಳಿಸ್ಕೊಂಡೆವು. ಎಲ್ಲ ಅನುಕೂಲ ಆಗ್ಯದ್ರಿ ನಮ್ಮ ವಿಜಯಪುರ ಜಿಲ್ಲಾಕ್ಕೆ. ಇದು ಭಾರಿ ಒಳ್ಳೆಯದಾಗೈತಿ. ಇದು ಫುಲ್ ಬರಗಾಲ ಬಿದ್ದದ್ರಿ, ಏನೂ ಮಳೆ ಇದ್ರಿ. ಬಿತ್ತಬೇಕಂದ್ರೆ ಆಸೆ ಆಗಿದ್ರಿ ಈ ವರ್ಷ. ಎಲ್ರಿ ಈಗ ಕ್ಯಾನಲ್ ಬಂದ ಹಿಡಿದು ನಾವು ಥೋಡೆ ನೀರು ಕೊಟ್ಟಿಸಿಂದ ಥೋಡೆ ಮೇವು ಇದು ಮಾಡ್ಕೊಂಡೇವ್ರಿ. ಇನ್ನಾದರೂ ನಾವು ಬಿತ್ತಿದ ಬಂದ್ಗಳು ಕ್ಯಾನಲ್ ನೀರಿಲ್ಲೇ ಅಟ್ಟೆ ನಾವು ದನಕರ ಬದಕಿಸಿ ಶಿಸ್ತದೇವ್ರಿ. ಇದೀಗ ಪರಿಸ್ಥಿತಿ ಬಂದದ್ರಿ ಬಿಜಾಪುರ ಜಿಲ್ಲಾದಾಗ. ಮಳೆನೇ ಇಲ್ಲ, ಕ್ಯಾನಲ್ ನೀರು ಬಿಟ್ಟಿದ್ದಕ್ಕೆ ಜರ ಈಗ ರೈತರು ಕಣ್ ತೆರೆದಾರ. ಜರ ಕುರಿಗೆ ಮೇವು ಇಲ್ಲ, ಮತ್ತು ಹ್ಯಾಂಗೆ ಮಾಡ್ಬೇಕ್ರಿ? ದನಗಳಿಗೆ ಅನುಕೂಲ ಆಗ್ಯದ್ರಿ, ಕುರಿಗೆ ಮೇವು ಇಲ್ಲ, ಮಳೆ ಆಗೋಲ್ದು ಈ ಜಿಲ್ಲಾದಾಗ. ಒಟ್ಟು ಮಳೆನೇ ಇಲ್ಲ ರೀ. ಭಾಳದವ ಈ ಗಿಳಿ ಜರ ಈಗ ಅನುಕೂಲ ಆಗ್ಯದ್ರಿ, ನೀರು ಬಿಟ್ಟಾರ. ಇದು ಆಲಿಮಟ್ಟಿ ಡ್ಯಾಮ್ದಿಂದ ನೀರು ಬಿಟ್ಟಾರ್ರಿ. ಈಗ ಮಹಾರಾಷ್ಟ್ರಕ್ಕೆ ಮಳೆ ಆಗ್ಯದ, ಈ ಕಡೆ ನೀರು ಬಿಟ್ಟಾರ್ರಿ. % ಮಳೆ ಕೊರತೆಯಾಗಿತ್ತು. ಈಗ ನಾವು ಆಗಸ್ಟ್ 4ನೇ ತಾರೀಕಿಗೆ ನೋಡಿದಾಗ ನಮಗೆ 176 mm 154 mm ಆಗಿ -14% ಮಳೆ ಜಿಲ್ಲಾದ್ಯಂತ ಕೊರತೆಯಾಗಿದೆ. ಈಗ ಕೆನಲ್ ಮುಖಾಂತರ ನೀರು ಬಿಟ್ಟಿದ್ದರಿಂದ ನೀರಾವರಿ ಪ್ರದೇಶದಲ್ಲಿ ನಮ್ಮ ಏನು ರೈತರು ಮೆಕ್ಕೆಜೋಳ ಬಿತ್ತುವ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ನೀರು ಹಾಯಿಸಿ ಬೆಳೆಗಳಿಗೆ ನೀರು ಹಾಯಿಸುವುದು ಜೊತೆಗೆ ಈಗ ಮೆಕ್ಕೆಜೋಳ ಬಿತ್ತನೆ ರೈತರು ಕೈಗೊಳ್ತಾ ಇದ್ದಾರೆ. umbrella leaf ಹಂಗಾದ್ರೆ 2 ವರ್ಷ 10 ತಿಂಗಳಲ್ಲಿ ನಡೀತಾ ಇದೆ. ಈ ಮಗುಗೂ ಅಷ್ಟೇ ಫಸ್ಟಿಂದನೂ ರೇಷನ್ನು ಒಂದು ಸಲನೂ ಮಿಸ್ ಮಾಡ್ದಿರ ಕೊಡ್ತಾ ಇದ್ದಾರೆ. ಮತ್ತು ತೂಕನೂ ಅಷ್ಟೇ ತಿಂಗಳ ಕರೆದು ಅವರೇ ಫೋನ್ ಮಾಡಿ ಪದೇ ಫೋನ್ ಮಾಡಿ ಕರೆಸಿ ತೂಕ ಹಾಕ್ಸೋದಾಗಲಿ ರೇಷನ್ ಕೊಡೋದಾಗಲಿ ಮಾಡ್ತಾರೆ. ಮತ್ತು ನಾನು ಕನ್ಸೀವ್ ಆದಾಗಿಂದನೂ ತಾಯಿ ಕಾರ್ಡು ಅಷ್ಟೇ ಕನ್ಫರ್ಮ್ ಅಂತ ಗೊತ್ತಾಗಿದ ತಕ್ಷಣ ಒಂದು ವಾರ 10 ದಿವಸದೊಳಗಡೆ ತಾಯಿ ಕಾರ್ಡು ಬಂತು. ಅದು ಮತ್ತು ಇಂಜೆಕ್ಷನ್ TT ಇಂಜೆಕ್ಷನ್ ಆಗಿರ್ಬೋದು, ಬೂಸ್ಟರ್ ಆಗಿರ್ಬೋದು, ಅದು ಕೂಡ ಇಲ್ಲೇ ಅಂಗನವಾಡಿಯಲ್ಲೇ ಕೊಟ್ಟರು. ಇಲ್ಲ, ನಾವು ನೋಡ್ದಂಗೆ ಸುತ್ತಮುತ್ತ ನಮ್ಮ ಡಿಸ್ಟಿಕಲ್ಲಿ ನಮಗೂ ತಿಳಿದಿರೋ ಪ್ರಕಾರ ನಮ್ಮಂತಹ ಅಂಗನವಾಡಿ ಏನಿದೆ ತುಂಬ ಚೆನ್ನಾಗಿದೆ. ಬೇರೆ ಕಡೆ ನಾವು ತುಂಬ ಕಂಪ್ಲೇಂಟ್ಸ್ ಕೇಳ್ತೀವಿ, ಬಟ್ ನಮ್ಮ ಇದರಲ್ಲಿ ಯಾವುದೇ ಒಂದು ರೇಷನ್ ಕಂಪ್ಲೇಂಟ್ ಆಗಲಿ, ಮಕ್ಕಳ ಜವಾಬ್ದಾರಿಯಲ್ಲಿ ಕಂಪ್ಲೇಂಟ್ ಆಗಲಿ, ಅಥವಾ ಅವರ ಟೀಚರ್ಸು ಅಥವಾ ಇಲ್ಲಿ ಒಂದು ಆಯಾ ಅವರ ಡಿಸಿಪ್ಲಿನರಿ ಕಂಪ್ಲೇಂಟ್ ಆಗಲಿ ಯಾವುದೇ ತರಹ ಕಂಪ್ಲೇಂಟ್ಸ್ ಇಲ್ಲ. ಈವನ್ ಏನು ರೇಷನ್ಸ್ ಬರ್ತಿದೆ ಅದು ಯಾವುದೇದಾಗಲಿ ಬೇರೆ ಕಡೆ ಪೋಲ್ ಆಗೋದಾಗಲಿ ಅಥವಾ ಹಾಳಾಗೋದಾಗಲಿ ಎಲ್ಲಿಲ್ಲ. ಏನು ರೇಷನ್ ಬರುತ್ತೋ ವಿತಿನ್ 3 to 2 days ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ. ಡೈಲಿ ಅಂಗನವಾಡಿಯಲ್ಲಿ ಏನು ವರ್ಕ್ ಮಾಡ್ತೀವಿ ಅಂದರೆ ಬೆಳಗ್ಗೆ ಬಂದಿದ ತಕ್ಷಣ 9ವರೆಗೆ ಓಪನ್ ಮಾಡ್ತೀವಿ. ಓಪನ್ ಮಾಡಿದ ಮೇಲೆ ನಮ್ಮ ಪೋಷನ್ ಟ್ರ್ಯಾಕರಲ್ಲಿ ಕೊಡ್ತೀವಿ ಆ್ಯಪಲ್ಲಿ. ಅದು ಓಪನ್ ಕೊಟ್ಟ ಆದಮೇಲೆ ಅಟೆಂಡೆನ್ಸ್ ಹಾಕ್ತೀವಿ ಮಕ್ಕಳೆಲ್ಲ ನಮ್ಮ ಹೆಲ್ಪರ್ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆದಮೇಲೆ ಅವ್ರಿಗೆ ಅಟೆಂಡೆನ್ಸ್ ಕೊಡ್ತೀವಿ. ಅಟೆಂಡೆನ್ಸ್ ಕೊಟ್ಟ ಮೇಲೆ ನಾವು ಬೆಳಗಿನ ಉಪಹಾರ ಇದೆ, ಹಾಲು ಕೊಡ್ತೀವಿ. ಫಸ್ಟು ಹಾಲು ಕೊಟ್ಟಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಿಲೆಟ್ ಲಡ್ಡು ಅಂತ ಇದೆ, ಮಿಲೆಟ್ ಲಡ್ಡು ಕೊಡ್ತೀವಿ. ಸಲಹೆ ಸೂಚನೆಗಳ ಆಧಾರದ ಮೇಲೆ ಅವರಿಗೆ ಪೌಷ್ಟಿಕಾಹಾರನ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ಇಲಾಖೆಯಲ್ಲಿ ಪೌಷ್ಟಿಕಾಹಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಪೌಷ್ಟಿಕತೆಯನ್ನು ತಡೆಯುವ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣೆ ಮೊದಲನಾಗಿ ಮಗುವನ್ನು ರೆಕಗ್ನೈಸ್ ಮಾಡಬೇಕು. ತದನಂತರ ಆ ಮಗುವಿಗೆ ಏನು ಡಿಸೀಸಸ್ ಆಗಿರ್ಬೋದು ಅಥವಾ ಅದು ಯಾಕೆ ಅದು ಅನುವಂಶೀಯತೆಯ ಕಾರಣದಿಂದ ಅಪೌಷ್ಟಿಕತೆ ಒಳಗಾಗಿದೆಯೋ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಒಳಗಾಗಿದೆಯೋ ಅದನ್ನು ಗುರುತಿಸಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ನಮ್ಮ RBSK ತಂಡದೊಂದಿಗೆ ಚರ್ಚಿಸಿ ಅದನ್ನು ಆರೋಗ್ಯ ವಿಭಾಗದಲ್ಲಿ ನಾವು ನೀಡ್ತಾ ಇದ್ದೀವಿ.